ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು. ಬರೀ ಇದು 2 ದಿವಸದಿಂದ ಲಾಗ್ ಐತಿ ನೋಡ್ರಿ. ರವಿವಾರ ಮತ್ತು ಸೋಮವಾರದ ಲಾಗ್ ಐತಿ. ಲಾಗ ನಿಮ್ಗೆ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಖುಷಿ ಆಗುತ್ತೆ, ಹಂಗಾಗಿ ಕಳಾಕತ್ತಿದ್ದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ. ಇದು ರವಿವಾರ ಬೆಳಿಗ್ಗೆ ಟೈಮ್ 5:30 ಆಗೈತೆ ನೋಡ್ರಿ. ನಾನು ಎದ್ದು ಫಸ್ಟಿಗೆ ಮುಖ ತಕ್ಕೊಂಡು ಈಗ ಅಡುಗೆ ಮನೆಗೆ ಬಂದು ಫಸ್ಟಿಗೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಒಂದು ಗ್ಲಾಸ್ ಬಿಸಿನೀರನ್ನು ಕಾಸ್ಕೊಂಡು ಕುಡಿದ್ರೈತಂತ ನೀರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನೋಡ್ರಿ. ಹಂಗೆ ದೇವ್ರ ಧ್ಯಾನ ಮಾಡ್ಕೊಂತಂದ್ರೆ ದೇವ್ರ ನಾಮ ಜಪ ಮಾಡ್ಕೊಂತಾನೆ ಬೆಳಗ್ಗೆ ಅದು ಇದೇ ರೀತಿ ಮಾಡೋದ್ರಿ. ನಮ್ಮ ಮನೆಯವ್ರು ಅಂತಾರೆ ಏನು ಒಟ್ಟು ಹಚ್ಚಿ ಅಂಥೇಳಿ. ಆದ್ರೂ ಏನೋ ಒಂಥರ ಮನಸ್ಸಿಗೆ ಬ್ಯಾಡ್ ಥಿಂಗ್ಸ್ ಅಂದರೆ ಕೆಟ್ಟದ ವಿಚಾರ ಬರಬಾರ್ದಂದ್ರೆ ಸ್ವಲ್ಪ ದೇವ್ರ ನಾಮ ಜಪ ಮಾಡಿಬಿಟ್ರೆ ಕಮ್ಮಿ ಆಗುತ್ತೆ ರೀ. ನನಗೂ ಅದೇ ರೀತಿ ಆಗುತ್ತೆ. ಬೆಳಗ್ಗೆ ಎದ್ದು ಕೂಡಲೇ ಇಲ್ಲದ ವಿಚಾರ ಬರ್ತಾ ಇರ್ತಾವೆ. ಹಾಗಾಗಿ ನಾನು ಬೆಳಗ್ಗೆ ಎದ್ದು ಕೂಡಲೇ ಹರೇ ಕೃಷ್ಣ ಅನ್ಕೊಂತಾನೆ ದಿನಾನ ಸ್ಟಾರ್ಟ್ ಮಾಡೋದು. ಈಗ 5:30 ಆಗಿತ್ತಲ್ರಿ. ಫಸ್ಟಿಗೆ ಒಂದು ಗ್ಲಾಸ್ ಬಿಸಿನೀರು ಕುಡ್ದೇ ಯೋಗ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಇವತ್ತು ಬೆಳಗ್ಗೆ ಎದ್ದು ಕೂಡಲೇ ಬಿಸಿನೀರು ಕುಡಿಬೇಕಂತ ಅನಿಸ್ತಾ. ಅಂದರೆ ಯಾವಾಗಲೂ ಯೋಗ ಮುಗಿದ ತಕ್ಷಣವೇ ಕುಡಿಯೋದು. ಇವತ್ತು ಬೆಳಗ್ಗೆನೇ ಕುಡಿದ್ರಾಯ್ತು, ಆಮೇಲೆ ಯೋಗ ಮಾಡ್ರಾಯ್ತಂತೇಳಿ ಮತ್ತು ಯೋಗ ಮುಗಿಸಿದ ತಕ್ಷಣ ಮನೆ ಕೆಲಸನೇ ಮಾಡೋದಾಗ್ಬಿಡುತ್ತೆ ರೀ. ಅದಕ್ಕಂತೇಳಿ ಸದ್ದ ನೀರು ರೆಡಿ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಕೊಟ್ಟು ನಾನು ಒಂದು ಗ್ಲಾಸ್ ನೀರು ಕುಡಿದ್ರಾಯ್ತಂತ ನೀರನ್ನು ಬಿಸಿ ಮಾಡಿ ತೊಗೊಂಡು ಹೊಂಟಿದ್ದೀನಿ ನೋಡ್ರಿ. ನಮ್ಮ ಮನೆಯವ್ರು ಆಲ್ರೆಡಿ ಎದ್ದು ಯೋಗ ಸ್ಟಾರ್ಟ್ ಮಾಡಿದ್ರು. ಅವರು ಬೆಳಗ್ಗೆ ಎದ್ದು ಕೂಡಲೇ ಯೋಗ ಮಾಡ್ತಾರೆ. ಅಂದರೆ ಅವರಿಗೆ ಸ್ವಲ್ಪ ಏನಂತಾರೆ ಸೊಂಟದ್ದು ಪ್ರಾಬ್ಲಮ್ ಐತ್ರಿ. ಅಂದರೆ ಸಣ್ಣವರಿದ್ದ ಬಿದ್ದಿದ್ದು ಅದು ಫ್ರ್ಯಾಕ್ಚರ್ ಆಗೈತಿ. ಆಪ್ರೇಷನ್ ಮಾಡಿಬಿಟ್ರು ಅದು ಪ್ರಾಬ್ಲಮ್ ಸರಿ ಹೋಗಲ್ಲ ಅಂತಂದರು. ಹಾಗಾಗಿ ಯೋಗ ಮಾಡಿಬಿಟ್ರೆ ಸ್ವಲ್ಪ ನೋವು ಕಮ್ಮಿ ಇರೋದ್ರಿ. ಯೋಗ ಮಾಡ್ಲಿಕ್ಕಂದ್ರೆ ಅದು ನೋವು ಜಾಸ್ತಿನೇ ಆಗುತ್ತೆ. ಹಂಗಾಗಿ ಅವರು ಬೆಳಗ್ಗೆ ಒಂದು ಸ್ವಲ್ಪ ಆದ್ರೂ ಯೋಗ ಮಾಡ್ತಾರೆ. ಅಂದರೆ ಸೊಂಟಕ್ಕೆ ಸಂಬಂಧಪಟ್ಟಿದ್ದ ಯೋಗನ ಅಂದರೆ ಎಕ್ಸಸೈಸ್ ಯೋಗ ಸ್ವಲ್ಪ ಮಾಡ್ತಾರೆ. ನಾನು ಬೆಳಗ್ಗೆ ಒಂದು 15-20 ನಿಮಿಷ ಆದ್ರೂ ಯೋಗ ಮಾಡ್ತೀನಿ. ಎಲ್ಲಕ್ಕಿಂತ ರೀ ಏನೇ ಎಷ್ಟೇ ಟೈಮ್ ಆಗಿಬಿಟ್ರು ಬೆಳಗ್ಗೆ ಎದ್ದು ಒಂದು 3-4 ಸಲ ಅಂತೂ ಸೂರ್ಯ ನಮಸ್ಕಾರ ಮಾಡೋದಂತೂ ಮರ್ಯಾಕೆ ಹೋಗಂಗಿಲ್ಲ ನೋಡ್ರಿ. ಒಂದು ಸಲ ಸೂರ್ಯ ನಮಸ್ಕಾರ ಮಾಡಿಬಿಟ್ರೆ ಅಷ್ಟು ಬಾಡಿ ಆ್ಯಕ್ಟಿವ್ ಆಗ್ತೈತಿ. ಅಂದರೆ ಎಲ್ಲ ನಮ್ಮ ಬಾಡಿ ಪಾರ್ಟ್ಸ್ಗಳಿಗೆ ಒಳ್ಳೆ ಎಕ್ಸಸೈಸ್ ಸಿಗುತ್ತೆ ರೀ. ಇದು ಅಂತೂ ನನಗೆ ಭಾಳ ಇಷ್ಟ ಆಗುತ್ತೆ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದ್ರಿ. ಮತ್ತು ಬಾಡಿ ಪೇನು ಕಮ್ಮಿ ಆಗುತ್ತೆ ರೀ ಸೂರ್ಯ ನಮಸ್ಕಾರ ಮಾಡೋದ್ರಿಂದ. ಮತ್ತು ಸಣ್ಣ ಮಕ್ಕಳಿಗೆಲ್ಲ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಹೈಟ್ ಕಮ್ಮಿ ಇದ್ರೆ ಹೈಟು ಜಾಸ್ತಿ ಆಗ್ತೈತೆ ಅಂತಾರು. ಹಾಗಾಗಿ ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ತನಕನೂ ಸೂರ್ಯ ನಮಸ್ಕಾರ ಮಾಡ್ಬೋದು. ಅಂದರೆ ಯಾವುದೇ ಎಕ್ಸಸೈಸ್ ಬರ್ಲಿಕ್ಕಂದ್ರೂ ಅಷ್ಟೇ ಆಗಿದ್ರೆ ಸೂರ್ಯ ನಮಸ್ಕಾರ ಮಾಡೋದು ಭಾಳ ಬೆಸ್ಟ್ ನೋಡ್ರಿ. ಈಗ ನಾನು ಎಕ್ಸಸೈಸ್ ಎಲ್ಲ ಮುಗಿಸ್ಬಿಟ್ಟು ಜಳಕ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿ ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟಿಗೆ ಬಾಂಡೆ ಎಲ್ಲ ಎತ್ತಿಡಾಕಂತೀನಿ ನೋಡ್ರಿ. ಇದೊಂದು ದೊಡ್ಡ ಕೆಲಸ. ಬಾಂಡೆ ತಿಕ್ಕೋದು, ಬಾಂಡೆ ಎಲ್ಲ ಜೋಡಿಸೋದು. ಬೆಳಗ್ಗೆ ಎದ್ದು ಕೂಡಲೇ ಜೋಡಿಸ್ಬೇಕಂತೇಳಿ ಮತ್ತೆ ಲೇಟ್ ಆಗುತ್ತಂತೆ ಫಸ್ಟಿಗೆ ಯೋಗ ಮಾಡಿಬಿಟ್ಟನೆ ಜೋಡಿಸಿದ್ರಾಯ್ತಂತ ಹಂಗೆ ಬೇರೆ ಕೆಲಸ ಮಾಡ್ಕೊತದು ಹಂಗೆ ಕುಂತ್ಬಿಟ್ಟು ಇನ್ನು ಅಡುಗೆ ಮಾಡಮ್ದಾಗ ಏನಾದರೂ ಒಂದು ಸಾಮಾನು ಬೇಕಾಗ್ತಾವಲ್ರಿ. ಒಂದು ಬೇಕಾದಾಗ ಎಲ್ಲ ಕೆದರಾಡ್ದಾಗುತ್ತೆ. ಹಾಗಾಗಿ ಫಸ್ಟಿಗೆ ಅವನ್ನೆಲ್ಲ ಎತ್ತಿಟ್ಬಿಟ್ರಾಯ್ತು. ಬೇಕಂದಾಗ ಈಜಿಯಾಗೆ ಸಿಗ್ತಾವ್ರಿ. ಇಲ್ಲಾಂದ್ರೆ ಕೆಳಗಡೆ ಒಂದು ಸಾಮಾನು ಬೇಕಂದ್ರೆ ಮ್ಯಾಲಿಂದೆಲ್ಲ ಕೆದರಾಡ್ಕೊಂತ ಕುಂದ್ರೋದಾಗುತ್ತೆ. ಡೈಲಿ ಬೆಳಗ್ಗೆನೇ ಎತ್ತಿಟ್ಬಿಡ್ತಿದ್ರಿ. ಆದರೆ ಇವತ್ತು ಸ್ವಲ್ಪ ಲೇಟನ್ನು ಆಯಿತು. ಹಾಗಾಗಿ ಪಟ್ ಅವನ್ನೆಲ್ಲ ಸಾಮಾನು ಜೋಡಿಸ್ಕೊಂಡ್ಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಫೈನಲಿ ಬಾಂಡೆ ಎಲ್ಲ ಜೋಡಿಸ್ಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ. ನಿನ್ನೆ ದೋಸೆ ಮಾಡಿದ್ದಿಲ್ಲ, ಅದನ್ನೇ ಹಿಟ್ಟು ಸ್ವಲ್ಪ ಉದಿತ್ತ, ಅದ್ರೊಳಗನ ಸ್ವಲ್ಪ ಚಿರೋಟಿ ರವೆ ಹಾಕಿಬಿಟ್ಟು ಪಡ್ಡು ಮಾಡಿ ಕೊಟ್ರಾಯ್ತಂತ ಹೇಳ್ರಿ. ಪುರಿ ಮಾಡ್ಬೇಕಂತೆ ಬೇಡ ಅಂತಂದ್ರು. ಅಂದರೆ ಡೀಪ್ ಫ್ರೈ ಮಾಡಿದ್ದು ಸ್ವಲ್ಪ ಬೇಸರ ಅಂತ ಅನ್ಸಾಕತ್ತೈತಿ. ಬ್ಯಾಡ್ರಿ ಮಮ್ಮಿ ಇದನ್ನೇ ಪಡ್ಡು ಮಾಡಿಕೊಡ್ರಿ ಅಂತ ಅಂದ್ಕೂಡಲೇ ಹಿಟ್ಟು ಸ್ವಲ್ಪ ಕಮ್ಮಿನೇ ಇತ್ತಲ್ರಿ. ಹಾಗಾಗಿ ಸ್ವಲ್ಪ ಅದಕ್ಕೆ ಒಂದು ಬಟ್ಲಷ್ಟು ಚಿರೋಟಿ ರವೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ರೀ. ಅದ್ರ ಸ್ವಲ್ಪ ಅದು ರವೆ ನೆನಿಲಿ ಅಂತೇಳಿ ಈ ಕಡೆ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳಕಂತೀನಿ ರೀ. ಹಸಿಮೆಣ್ಸಿನ್ಕಾಯಿ
ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಕರಿಬೇವು ಸೊಪ್ಪು ಕೊತ್ತಂಬರಿನೂ ಇದ್ರೆ ಹಾಕ್ಬೋದಿತ್ತು. ಕೊತ್ತಂಬರಿ ಇಲ್ಲ ರೀ, ಅಂದರೆ ಕಾಯಿಪಲ್ಯ ತರಕ್ಕೆ ಹೋಗಿಲ್ಲಲ್ಲ. ಇನ್ನು ನಾಳೆ ಬುಧವಾರ ಬರೋ ಮಟ್ಟ ಏನಾದರೂ ಒಂದು ಮ್ಯಾನೇಜ್ ಮಾಡಬೇಕು. ಈಗಿದ್ರೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಸೊಪ್ಪು ಅಲ್ಲೇ ನಮ್ಮ ಪಾಟ್ ಒಳಗೆ ಹಚ್ಚಿದ್ದ ಕರಿಬೇವು ಸೊಪ್ಪನ್ನು ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ನೋಡಿರಿ. ಇದ್ರೊಳಗನ ಚಟ್ನಿ ಮಾಡ್ರೈತಂತೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಅದು ಸಣ್ಣ ಆಗಂಗಿಲ್ಲಲ್ರಿ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ರೆಡಿ ಮಾಡಿಕೊಂಡು ಸ್ವಲ್ಪ ಇಟ್ಟಿದ್ದೀನಿ. ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ಮತ್ತು ಸ್ವಲ್ಪ ಉಳ್ಳಾಗಡ್ಡಿನೂ ಹಾಕಿದ್ದೀನಿ ರೀ. ಆ್ಯಕ್ಚುಲಿ ಕ್ಯಾರೆಟ್ ಮತ್ತು ಬೇಕಂದರೆ ಕ್ಯಾಬೇಜ್ನೂ ಮಿಕ್ಸ್ ಮಾಡ್ಕೋಬೋದು, ಸಣ್ಣಗೆ ಕಟ್ ಮಾಡಿರಿ. ಇಲ್ಲಾಂದ್ರೆ ಮೆಂತ್ಯ ಪಲ್ಯ ಸಬ್ಬಸ್ಗೆ ಸೊಪ್ಪನ್ನು ಹಾಕಿಬಿಟ್ಟು ಮಾಡಿಬಿಟ್ರೆ ಟೇಸ್ಟ್ ಆಗುತ್ತೆ. ನನ್ನ ಕಡೆ ಅದನ್ನೆಲ್ಲ ಹಿಡಿತಿಲ್ಲ ಅಂತ ನಾನು ಬರೀ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಸ್ವಲ್ಪ ಜೀರಿಗೆ ಅಜ್ವೇನು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ ಪಡ್ ಮಾಡಬೇಕಂತ. ಈಗಿದ್ರೆ ಫಸ್ಟಿಗೆ ಚಟ್ನಿ ರೆಡಿ ಮಾಡಿ ಇಟ್ಬಿಟ್ಟು ಪಡ್ ಮಾಡ್ರೈತಂತ ಚಟ್ನಿನೂ ರೆಡಿ ಮಾಡಿದೆ ನೋಡಿರಿ. ಇನ್ನು ಪಡ್ ಮಾಡು ಕೆಲಸ ಸ್ಟಾರ್ಟ್. ಆ್ಯಕ್ಚುಲಿ ಇದು ಸ್ವಲ್ಪ ಕ್ವಾಂಟಿಟಿ ಒಳಗೆ ಹಾಕ್ತಾವ್ರಿ, ಅಂದರೆ 7 ಪಡ್ ಹಾಕ್ತಾವೆ. ಒಂದು 9ರಿಂದ 12 ಪಡ್ ಆಗಿಬಿಟ್ರೆ ಬೆಸ್ಟ್ ಆಗ್ತಾವೆ. ಆದರೆ ಇದು ಭಾಳ ವರ್ಷ ಆಯ್ತು ರೀ ತೊಗೊಂಡು, ಅಂದರೆ ಇವಾಗೆಲ್ಲ ದೊಡ್ಡ ಸೈಜ್ದು ಬಂದವು. ಆದರೆ ನಾನು ತೊಗೊಂಡ್ಬಿಟ್ಟು 18 ವರ್ಷ ಆಗಿರ್ಬೇಕನ್ಸುತ್ತೆ ಅಷ್ಟು. ಅವಾಗೆಲ್ಲ ಸ್ವಲ್ಪ ದೊಡ್ಡ ಸೈಜು ಇದ್ದಿತ್ತಿಲ್ಲ ರೀ, ಇದನ್ನೇ ಸಿಕ್ತಂತ ಇದನ್ನೇ ತೊಗೊಂಡಿದ್ದು. ಅವಾಗೆಲ್ಲ ನಾವು ಇದಕ್ಕೆ ಬೀಡಿಂದ ಅಂತಿದ್ವಿ, ಇವಾಗೆಲ್ಲ ಕಾಸ್ಟ್ ಐರನ್ ಅಂತಾರಲ್ಲ, ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿದ್ದಿತ್ತಿಲ್ಲ ನಾನು ಫಸ್ಟ್. ಇವಾಗೆಲ್ಲ ಭಾಳ ಟ್ರೆಂಡಿಂಗ್ ಒಳಗೆ ಅದಾವ್ರಿ ಕಾಸ್ಟ್ ಐರನ್ ಯೂಸ್ ಮಾಡ್ಬೇಕಂತೇಳಿ. ತವಾನೂ ಇತ್ತು ನನ್ನ ಕಡೆ, ನಮ್ಮ ಅತ್ತಿಗೆ ಕೊಟ್ಟಿದ್ದು. ಆ್ಯಕ್ಚುಲಿ ದೋಸೆ ಆಗಲಿ ಮತ್ತು ಪಡ್ಡಾಗಲಿ ಈ ರೀತಿ ಏನಂತಾರೆ ತವಾ ಒಳಗೆ ಬೆಸ್ಟ್ ಆಗ್ತಾವ್ರಿ. ಅಂದರೆ ನಾನ್ ಸ್ಟಿಕ್ ಬಾಸಕ್ಕೆ ಇಷ್ಟ ಇರೋಂಗಿಲ್ಲ, ಈ ರೀತಿ ಬಳಸಿಬಿಟ್ರೆ ಆಯಿತು. ಭಾಳ ವರ್ಷ ತನಕನೂ ಬಾಳಿಕೆ ಬರ್ತಾವೆ. ಅಂದರೆ 50-60 ವರ್ಷಗಟ್ಟಲೆ ಆರಾಮ್ಸ್ರಿ ಯೂಸ್ ಮಾಡ್ಕೋಬೋದು. ಅಂದರೆ ನಾನು ತೊಗೊಂಡು 18 ವರ್ಷ ಆಯಿತು, ಅದೊಂದು ಸ್ವಲ್ಪನೂ ಹಾಳಾಗಿಲ್ಲ ನೋಡಿರಿ. ಯಾವ ರೀತಿ ಐತಲ್ಲ ಅದೇ ರೀತಿ ಐತಿ. ಹಾಗಾದ್ರೆ ಎಷ್ಟು ಮಸ್ತಾಗಿ ಪಡ್ಡ ರೆಡಿ ಆಗ್ಯಾವು. ಇನ್ನು ಪಟ್ ಅಂತ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಡ್ರೈತಂತ. ಈಗಿದ್ರೆ ಒಂದು ಬ್ಯಾಚ್ ತೆಗೆದ್ಬಿಟ್ಟು ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಕೊಟ್ಟು ಆಮೇಲೆ ಎಲ್ಲರಿಗೆ ಹಾಕಿ ಕೊಡ್ಬೇಕ್ರಿ. ಟೇಸ್ಟ್ ಮಾತ್ರ ಮಸ್ತಾಗಿದ್ದು, ಪಡ್ಡಾಗಲಿ ಚಟ್ನಿ ಆಗಲಿ. ಈಗ ನಮ್ಮ ಮನೆಯವ್ರಿಗೆ ಹಾಕಿಕೊಟ್ಟು ಎಲ್ಲರಿಗೆ ನಾಷ್ಟಕ್ಕೆ, ಅಂದರೆ ಎಲ್ಲರೂ ನಾಷ್ಟ ಮಾಡಿಬಿಟ್ಟು ಇನ್ನು ತನಗೆ ತಲೆಗೆ ಎಣ್ಣೆ ಹಚ್ಚಾಕಂತೀನಿ ನೋಡಿರಿ. ಇವತ್ತು ರವಿವಾರ ಐತಲ್ಲ, ಅವ್ರು ಅಂತ ಎದ್ಬಿಟ್ಟು ನಾಷ್ಟ ಮಾಡಿ ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು 12-1 ಗಂಟೆಗೆ ಜಳಕ ಮಾಡ್ತಾರೆ. ಅಂದರೆ ಇವತ್ತು ಸಂಡೇ ಇರುತ್ತಲ್ಲ, ಡೈಲಿ ಅಂತೂ ಟೈಮ್ ಸಿಗಂಗಿಲ್ಲ ರೀ, ಬೆಳಗ್ಗೆ ಎದ್ದು ಕೂಡಲೇ ಓಡೋದಾಗುತ್ತೆ. ಅದಕ್ಕಂತ ರವಿವಾರಕ್ಕೊಮ್ಮ ತನಗೆ ಮತ್ತು ಮನಗೆ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದು. ಅದ್ರ ಹೀಟ್ನೂ ಕಮ್ಮಿ ಆಗುತ್ತೆ ಮತ್ತು ಕೂದಲೂ ಉದ್ರಂಗಿಲ್ಲ, ಡ್ಯಾಂಡ್ರಫ್ನೂ ಕಮ್ಮಿ ಆಗುತ್ತೆ ರೀ. ಅವರಿಗೆಲ್ಲ ಎಣ್ಣೆ ಹಚ್ಚಿ ಮತ್ತು ಇದು ಎಲ್ಲ ಎಡಿಟಿಂಗ್ ಮಾಡಿ ಮತ್ತು ಅರ್ಬಿ ತೊಳೆದು ಮಧ್ಯಾಹ್ನ ಅಡುಗೆ ಮಾಡಿದೆ ನೋಡಿರಿ. ಬರೀ ರೈಸ್ ಮತ್ತು ಹಪ್ಪಳನ ಫ್ರೈ ಮಾಡಾಕತ್ತಿದ್ದು. ಅಂದರೆ ತನೂ ಇದ್ರೆ ಅವರು ಫ್ರೆಂಡ್ ಮನೆಗೆ ಹೋಗ್ಯಾರಿ ಇವತ್ತು. ಫ್ರೆಂಡ್ಸ್ ಡೇನ ಸೆಲೆಬ್ರೇಷನ್ ಮಾಡೋಕ್ಕೆ ಎಲ್ಲ ಫ್ರೆಂಡ್ಸ್ ಕೂಡ್ಬಿಟ್ಟು ಅವರು ಒಬ್ಬರು ಫ್ರೆಂಡ್ ಮನ್ಯಾಗ ಕೇಕ್ ಮಾಡಿ ಸೆಲೆಬ್ರೇಷನ್ ಮಾಡ್ತೀವಂತ ಹೋಗಿದ್ಲು. ನಾನು ಇಬ್ಬರೇ ಇದ್ವಿ. ಮನು ಕೇಳಿದ ಕೂಡಲೇ ರೊಟ್ಟಿನೂ ಬೇಡ ಚಪಾತಿನೂ ಬೇಡ, ಬರೀ ರೈಸ್ ಮಾಡಿಬಿಡ್ರಿ ಮಮ್ಮಿ ಅಂತ ಅಂದರೆ ಹಾಗಾಗಿ ರೈಸ್ ಮಾಡಿದೆ. ರೈಸ್ ಮಾಡಿಬಿಟ್ರೆ ಹಪ್ಪಳ ಫ್ರೈ ಮಾಡಿಕೊಡ್ಲಿಕ್ಕಂದ್ರೆ ಅವನಿಗೆ ಒಂದಿಷ್ಟು ಇಷ್ಟನೇ ಆಗಲ್ಲ ರೀ. ಯಾವಾಗಲೇ ರೈಸ್ ಮಾಡಲಿ ಅದ್ರ ಸಂಗಟ ಹಪ್ಪಳ ಫ್ರೈ ಮಾಡಿಕೊಡ್ಲೇಬೇಕು. ಆಲ್ರೆಡಿ ಹಬ್ಬ ಎಲ್ಲ ಖಾಲಿ ಆಗಕ್ಕೆ ಬಂದವ್ರು, ಇನ್ನೂ ಬ್ಯಾಸ್ಗೆ ದೂರ ಐತಿ. ಆದ್ರೂ ಡೈಲಿ ಅನ್ನ ಮಾಡಿದಾಗ ಮಾತ್ರ ಹಪ್ಪಳ ಫ್ರೈ ಮಾಡಿಕೊಡ್ಲೇಬೇಕು. ಸ್ವಲ್ಪ ನಾನು ಹರ್ಕ ಹಪ್ಪಳ ಎಲ್ಲ ಫ್ರೈ ಮಾಡಿದ್ದು, ಅಂದರೆ ಫಸ್ಟಿಗೆ ಖಾಲಿ ಮಾಡಿಬಿಡ್ಬೇಕಂತ ಸ್ವಲ್ಪ ಹಪ್ಪಳ ಫ್ರೈ ಮಾಡಿಬಿಟ್ಟು ಮಸ್ತಾಗಿ ಮನಗೂ ಪ್ಲೇಟ್ ಹಚ್ಚಿಕೊಟ್ಟು ನಾನು ಊಟ ಮಾಡಿದೆ ನೋಡಿರಿ. ಇವಾಗಿದ್ರೆ ಟೈಮ್ 5 ಗಂಟೆ ಆಗಿ ಬಂದಿತ್ತು. ನಮ್ಮ ಮನೆಯವರಿಗೆ ಸ್ವಲ್ಪ ಕರ್ಬೇವು ಸೊಪ್ಪು ತೊಗೊಂಡು ಬಾ ಅಂತಂದಿದ್ದಾರೆ. ಅವ್ರ ಫ್ರೆಂಡ್ ಮನೆಯೊಳಗೆ ಐತಿ, ಹಾಗಾಗಿ ಅವರು ಬರೋಮ್ದಾಗ ಸ್ವಲ್ಪ ತೊಗೊಂಬ ಅಂದಿದ್ದಕ್ಕೆ ಆಡಿಗೆ ಮೇವು ತೊಗೊಂಬಂದಂಗೆ ತಂದುಬಿಟ್ಟಾರು. ಮತ್ತು ಸ್ವಲ್ಪ ಎಳೆದು ಜಾಸ್ತಿ ಐತ್ರಿ, ಅಂದರೆ ಬಿರುಸಾಗಿಲ್ಲ. ಅದನ್ನ ಎಳೆದು ಸ್ವಲ್ಪ ಸಪ್ರೇಟೆಲ್ಲ ಮಾಡಿ ಇಡಬೇಕಲ್ಲ. ಫಸ್ಟಿಗಿದ್ರೆ ಅದನ್ನ ಸ್ವಚ್ಛಗೆ ತೊಳೆದ್ಬಿಟ್ಟು ನೀರು ಸೋಸಾಕೆಲ್ಲ ಇಟ್ರಾಯ್ತಂತ. ಈಗಿದ್ರೆ ತೊಳ್ಯಾಕೆ ತೊಗೊಂಡು ಹೊಂಟಿದ್ದೀನಿ ನೋಡಿರಿ. ಅದ್ರೊಳಗೆ ಹಸಿರು ಕೀಟ ಇರ್ತಾವೆ, ತೋರಿಸಿದೆ ಅಲ್ರಿ. ಅವಂತೂ ಒಂದು ಸ್ವಲ್ಪ ಒಂದು ಗಿಡದಾಗ ಹತ್ಬಿಟ್ಟಂದ್ರೆ ಇಡೀ ಗಿಡದ ಎಲೆ ಎಲ್ಲ ತಿಂತಾವ್ರಿ. ಇನ್ನೂ ಸಣ್ಣದೈತಿ, ಆದರೆ ಅದು ತಿಂತ ಇಷ್ಟು ದೊಡ್ಡದಾಗುತ್ತೆ. ಈಗಿದ್ರೆ ಅದು ಕರ್ಬೇವು ಸೊಪ್ಪು ತೊಳ್ಯಾಕತ್ತಿದ್ದಾರೆ. ಈ ಕಡೆ ಹಾಡುಗಳು ಎಲ್ಲ ಬಂದು ತಿಂದ್ಬಿಡ್ತಾವ್ರಿ. ಅಂದರೆ ಇಲ್ಲಿ ಒಂದು ತಾನೇ ಅದು ಯಾವುದು ಬೂದು ಕುಂಬಳಕಾಯಿ ಬಳ್ಳಿ ಎದ್ದೈತ್ರಿ, ಅಂದರೆ ದೊಡ್ಡದಾಗೈತಿ, ಫುಲ್ ಎಲ್ಲ ಕಡೆ ಹಬ್ಬೈತಿ. ಆದ್ರೆ ಅದು ಹೂವು ಕಾಯಿ ಬಿಟ್ಟ ತಕ್ಷಣ ಎಲ್ಲ ಆಡು ಮತ್ತು ಕುರಿ ಬಂದು ತಿಂದು ಹೋಗ್ತಾವೆ. ಏನೂ ಮಾಡೋಕ್ಕಾಗಂಗಿಲ್ಲ ರೀ, ಎಷ್ಟಂತೆ ನೋಡೋಕ್ಕಾಗುತ್ತೆ. ಯಾವಾಗಲೂ ವಾರದಾಗ ಒಂದು 2-3 ಸಲ ಬರ್ತಾವೆ. ಇಷ್ಟಿಷ್ಟು ಸಣ್ಣ ಕಾಯಿ ಎಲ್ಲ ಆಗಿರ್ತಾವೆ. ಇನ್ಕ ತನಕ ಎಷ್ಟು ಕಾಯಿ ಆಗ್ತಿದ್ವು ಅಂದ್ರೆ ಬೂದು ಕುಂಬಳಕಾಯಿ. ಆದರೆ ಎಲ್ಲ ತಿಂದು ಹೋದ್ಮೇಲೆ ಏನೂ ಆಗಂಗೇ ಇಲ್ಲ ರೀ. ಏನು ಮಾಡೋದು, ಬೇಜಾರಂತ ಅನಿಸುತ್ತೆ. ಮತ್ತು ನಮಗೂ ನೋಡೋಕ್ಕಾಗಂಗಿಲ್ಲ, ಅಂದರೆ ನಾವು ಒಳಗಡೆ ಕುಂತಾಗಿಲ್ಲ ಬಂದು ತಿಂದು ಹೋಗ್ತಾವಲ್ಲ.
ಏನೂ ಮಾಡೋಕ್ಕಾಗಲ್ಲ, ಯಾವಾಗ ಆಗುತ್ತೆ ಬಿಡು ಅಂತೇಳಿ ನಾನು ಕರ್ಬೇವು ಸೊಪ್ಪು ತೊಳ್ಯಾಕತ್ತೀನಿ. ನಮ್ಮ ಮನೆಯವ್ರಿದ್ರೆ ಏನು ಸುಮ್ಮ ಅರ್ಬಿ ಒಗ್ದಂಗೆ ಮಾಡಾಕಂತಿ ಅದ್ರೊಳಗೇನು ಅಷ್ಟು ಹೊಲಸಿರುತ್ತೆ ಅಂತೇಳಿ ಅನ್ನಾಕತ್ತಿದ್ರು. ಅಂದ್ರೆ ಧೂಳು ಇರುತ್ತೆ ರೀ, ಹೋಗಂಗಿಲ್ಲ ಅಂತೇಳಿ ನಾನು ನೀ ಬಿಡು ಸೋಪ್ ಹಚ್ಚಿನೇ ತೊಳಿತೀನಿ ನಾವ್ಕೆ ಅಂತ ಅನ್ನಾಕತ್ತಿದ್ರು. ಅಂದ್ರೆ ಡಸ್ಟ್ ಎಲ್ಲ ಹೋಗ್ಬೇಕಲ್ರಿ, ಸುಮ್ಮನೆ ನೀರಾಗಿ ಇಟ್ಬಿಟ್ರೆ ಅದು ಡಸ್ಟ್ ಹೋಗಂಗಿಲ್ಲ. ಈ ರೀತಿ ನೀಟಾಗಿ ತೊಳೆದಾಗ ಡಸ್ಟ್ ಎಲ್ಲ ಹೋಗುತ್ತೆ. ತೊಳೆದ್ಬಿಟ್ಟು ಇಟ್ಟಿದ್ದೀನಿ ರೀ ಬಾಂಡೆ ಎಲ್ಲ ತೊಳೆದ್ಬಿಟ್ಟು ಅದನ್ನು ಸೋಸಬೇಕು. ಲೇಟಾಗಿ ಊಟ ಮಾಡಿದ್ದು, ಯಾರಿಗೂ ಹಸಿವಿಲ್ಲ ಅಂತಂದ್ರು, ಹಾಗಾಗಿ ಅಡುಗೆನೂ ಏನು ಮಾಡಕ್ಕೆ ಹೋಗಲಿಲ್ಲ ರೀ. ಕರಿಬೇವು ಸೊಪ್ಪು ತೊಳೆದಿಟ್ಟಿದ್ದೆಲ್ಲ ಅದನ್ನು ಸೋಸಿಟ್ರಾಯ್ತಂತ ಸೋಸ್ಕೊಂತ ಕುಂತಿದ್ದೀನಿ ನೋಡ್ರಿ. ಅಂದರೆ ಇದು ಕರಿಬೇವು ಸೊಪ್ಪು ಭಾಳ ದಿವಸ ಅದು ಬಾಳಿಕೆ ಬರಬೇಕಂದ್ರೆ ಎಳೆದನ್ನು ಅದು ಬಿರುಸಿರೋದ್ರ ಸಂಗಟ ಮಿಕ್ಸ್ ಮಾಡಕ್ಕೆ ಹೋಗಬಾರ್ದು, ಸಪ್ರೇಟಾಗಿ ಎತ್ತಿಡ್ಬೇಕು ರೀ. ಆ್ಯಕ್ಚುಲಿ ನಾವು ಎಳೆದು ಮತ್ತು ಸ್ವಲ್ಪ ಅದು ಬಿರುಸಾಗಿದ್ದು ಎಲೆಗಳನ್ನ ಎಲ್ಲ ಮಿಕ್ಸ್ ಮಾಡಿ ಇಟ್ಟಾಗೇನೈತಲ್ಲ ಅದು ಎಳೆದೇನೈತಲ್ಲ ಜಲ್ದಿ ಕಪ್ಪಾಗ್ಬಿಡುತ್ತೆ. ಹಾಗಾಗಿ ಅದು ಸ್ವಲ್ಪ ಬಿರುಸಾಗಿದ್ನು ಕಪ್ಪಾಗ್ಬಿಡುತ್ತೆ. ಹಾಗಾಗಿ ನಾನು ಸಪ್ರೇಟ್ ಮಾಡಿ ಎತ್ತಿಟ್ಟಿರ್ತೀನಿ ರೀ. ಮತ್ತು ಸ್ವಲ್ಪ ಒಣಗಿಸ್ಬಿಟ್ಟು ಎತ್ತಿಟ್ಕೊತೀನಿ, ಬೇಕಂದಾಗ ಯೂಸ್ ಮಾಡೋಕ್ಕೆ ಬರುತ್ತೆ. ಒಮ್ಮೆ ಇಷ್ಟೆಲ್ಲ ಖರ್ಚಾಗಂಗಿಲ್ಲ ಅಲ್ರಿ. ನೆಕ್ಸ್ಟ್ ಡೇ ನಿನ್ನೆ ಲಾಗ್ನ ಕಂಟಿನ್ಯೂ ಮಾಡಾಕತ್ತಿದ್ದು ನೋಡ್ರಿ. ಅಂದರೆ ಇವತ್ತು ಸೋಮವಾರ, ಇವಾಗ ಲಾಗ್ ಸ್ಟಾರ್ಟ್ ಮಾಡಾಕತ್ತಿದ್ದು. ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಇನ್ನು ಗ್ಯಾಸ್ ಸ್ಟವ್ ಒರೆಸಿ ಹೋಗಿದ್ದೆ. ಅರಿಶಿನ ಕುಂಕುಮ ಹಚ್ಚಿತಿಲ್ಲ, ಬಂದ ಕೂಡಲೇ ಅರಿಶಿನ ಕುಂಕುಮ ಹಚ್ಚಿ ನಾಷ್ಟಕ್ಕೆ ರೆಡಿ ಮಾಡ್ರೈತಂತೇಳಿ ಏನಪ್ಪ ನಾಷ್ಟಕ್ಕೆ ಮಾಡೋದು ಅಂತೇಳಿ ವಿಚಾರ ಮಾಡಾಕತ್ತಿದ್ದೆ. ಎಷ್ಟೋ ತನಕ ಆಯಿತು. ಚಪಾತಿನೂ ಮಾಡಬೇಡಂತ, ರೊಟ್ಟಿನೂ ಬೇಡಂತ. ಆ್ಯಕ್ಚುಲಿ ಬೆಳಗ್ಗೆ ರೊಟ್ಟಿ ಚಪಾತಿ ಮಾಡಿಬಿಟ್ರೆ ಮಧ್ಯಾಹ್ನ ಅಡುಗೆ ಮಾಡೋದು ಟೆನ್ಷನ್ ಅನ್ಸಂಗಿಲ್ಲ ರೀ. ಆದರೆ ಬೆಳಗ್ಗೆ ಅದು ನಾಷ್ಟಕ್ಕೆ ರೆಡಿ ಮಾಡಿದ ತಕ್ಷಣ ಮತ್ತು ಮಧ್ಯಾಹ್ನ ಏನು ಮಾಡಬೇಕಪ್ಪ ಅಂಥೇಳಿ ವಿಚಾರ ಬಂದುಬಿಡುತ್ತೆ. ಹಿಂಗೆ ಅನ್ನಟ್ಟಿಗೆ ಅಂದ್ರೆ ನಾಷ್ಟ ಮಾಡಿ ಒಂದು ತಾಸು ಕುಂದ್ರಾಟಿಗೆ ಮತ್ತು ಟೈಮ್ ಆಗೇ ಬಿಡುತ್ತೆ ರೀ. ಮತ್ತು ಮಧ್ಯಾಹ್ನ ಅಡುಗೆ ಚಿಂತೆ ಮಾಡಬೇಕಾಗುತ್ತೆ. ಬೆಳಗ್ಗೆನೇ ಚಪಾತಿ ಪಲ್ಯ ಮಾಡಿಬಿಟ್ರೆ ಮಧ್ಯಾಹ್ನ ಅಡುಗೆ ಮಾಡೋದು ವಿಚಾರ ಇರೋಂಗೆ ಇಲ್ಲ ರೀ. ಆದರೆ ಬ್ಯಾಡ ಅಂತ ಅಂದ್ಕೂಡಲೇ ಉಪ್ಪಿಟ್ಟು ರೆಡಿ ಮಾಡಾಕಂತೀನಿ ನೋಡಿರಿ. ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡ್ಬೇಕಂದ್ರೆ ರವೆ ಹುರಿಯೋದು ಈಜಿ ರೀ. ಆದರೆ ಶಾವಿಗೆ ಹುರಿಯೋದು ಸ್ವಲ್ಪ ಕಷ್ಟನೇ ಅಂತ ಅನ್ಸುತ್ತೆ ರೀ. ಅಂದ್ರೆ ಪಟ್ ಹುರಿಯಂಗೆ ಇಲ್ಲವು, ಕಂಟಿನ್ಯೂ ಕೈ ಆಡಿಸ್ತಾ ಇರ್ಬೇಕು ರೀ. ಆವಾಗ ಚಲೋತ್ನಾಗ ಹುರಿತಾವೆ. ಶಾವಿಗೆ ಏನೈತಲ್ಲ ಚಲೋತ್ನಾಗ ಹುರಿದ್ಬಿಟ್ಟು ಉಪ್ಪಿಟ್ಟು ಮಾಡಿಬಿಟ್ರೆ ಅದು ಉದ್ರಾಗಿ ಟೇಸ್ಟಾಗಿ ಆಗುತ್ತೆ ರೀ. ಸ್ವಲ್ಪ ಏನಂತಾರೆ ಸರಿಯಾಗಿ ಹುರಿಲಿಕ್ಕಂದ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ರೀ. ಮತ್ತು ಶಾವಿಗೆ ಹುರಿಬೇಕಂದ್ರೆ ಚಲೋತ್ನಾಗ ಅವನ್ನೆಲ್ಲ ಮುರ್ಕೊಂಡ್ಬಿಟ್ಟನೆ ಹುರಿಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಚಲೋತ್ನಾಗ ಹುರಿದ್ಬಿಟ್ಟು ಉಪ್ಪಿಟ್ಟು ಮಾಡಬೇಕು. ಆ್ಯಕ್ಚುಲಿ ಡೈಲಿ ಅಂದರೆ ಬೆಳಗ್ಗೆ ಎದ್ದು ಟೈಮ್ ಇರ್ಲಿಕ್ಕಂದ್ರೆ ಒಂದೇ ಸಲಕ್ಕನ್ನು ಚಲೋತ್ನಾಗ ಹುರಿದು ಒಂದು ತಿಂಗಳಿಗೆ ಆಗಷ್ಟನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಅಂದರೆ ಎಣ್ಣೆ ಹಾಕಿ ಹುರಿಯಾಕೆ ಹೋಗಬಾರ್ದು, ಹಂಗನ್ನು ಹುರಿಬೋದು ರೀ. ಅವಾಗೆಲ್ಲ ನಾನು ಅದೇ ರೀತಿ ಮಾಡ್ತಿದ್ದೆ. ಉಪ್ಪಿಟ್ಟು ರವೆ ಆಗಲಿ ಮತ್ತು ಶಾವಿಗೆ ಆಗಲಿ ತನಮನು ಸಣ್ಣವರಿದ್ದಾಗ ಟೈಮ್ ಬೆಳಗ್ಗೆ ಎದ್ದು ಜಾಸ್ತಿ ಸಿಕ್ತಿತ್ತಿಲ್ಲದ್ರೆ ಅವ್ರಿಗೆ ರೆಡಿ ಮಾಡೋದು ಮತ್ತು ಈ ಕಡೆ ನಾಷ್ಟಕ್ಕೆಲ್ಲ ರೆಡಿ ಮಾಡೋದು. ಅವಾಗೇನು ಮಾಡ್ತಿದ್ದೆ ಅಂದರೆ ಶಾವಿಗೆ ಎಲ್ಲ ಮುರಿದ್ಬಿಟ್ಟು ಒಂದು ದಿವಸ ದೊಡ್ಡ ಬುಟ್ಟಿ ಇಟ್ಬಿಟ್ಟು ಚಲೋತ್ನಾಗ ಹುರಿದು ಒಂದು ಡಬ್ಬಿಗೆ ಹಾಕಿ ಇಟ್ಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ಕೂಡಲೇ ಒಗ್ಗರಣೆ ಹಾಕಿ ಪಟ್ಟಂತ ಉಪ್ಪಿಟ್ಟು ರೆಡಿ ಆಗ್ತಿತ್ತು. ಅಂದರೆ ಹುರಿಯೋ ಟೈಮ್ ಒಳಗೇ ಉಪ್ಪಿಟ್ಟು ರೆಡಿ ಆಗಿಬಿಡ್ತಿತ್ತು ರೀ. ಅಂದರೆ ಸಣ್ಣ ಮಕ್ಕಳು ಇದ್ದಾಗ ಆ ರೀತಿ ಮಾಡಿಬಿಟ್ರಾಯ್ತು, ಟೈಮ್ ಉಳಿಯುತ್ತೆ ರೀ. ಅಂದರೆ ಅವರಿಗೆಲ್ಲ ರೆಡಿ ಮಾಡೋದು, ಬೂಟ್ ಹಾಕೋದು, ಅವ್ರಿಗೆ ತಿನ್ನಿಸೋದು ಅದರೊಳಗೇ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಹಂಗಾಗಿ ಆ ರೀತಿ ಮಾಡಿಬಿಟ್ರೆ ಬೆಸ್ಟ್ ನೋಡಿರಿ. ಇವಾಗೆಲ್ಲ ತಾವು ರೆಡಿ ಆಗ್ತಾರೋ, ಆದರೆ ಮನು ಮಾತ್ರ ಇನ್ನೂ ಜಲ್ದಿ ರೆಡಿ ಆಗಂಗಿಲ್ಲ ರೀ. ಒಂದೊಂದು ಸಲ ಹಂಗೆ ಮಾಡ್ತಿರ್ತಾನು. ಆದರೆ ಸಣ್ಣ ಮಕ್ಕಳು ಇದ್ದಾಗ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತಲ್ರಿ, ಜವಾಬ್ದಾರಿನೂ ಜಾಸ್ತಿ ಇರುತ್ತೆ. ಆವಾಗ ಶಾವಿಗೆ ಆಗಲಿ ಮತ್ತು ರವೆ ಆಗಲಿ ಒಂದೇ ಸಲಕ್ಕನ ತಿಂಗಳಿಗಾಗಷ್ಟು ಮಧ್ಯಾಹ್ನ ಟೈಮ್ದಾಗ ಹುರಿದ್ಬಿಟ್ಟು ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ ನೋಡಿರಿ. ಈಗಿದ್ರೆ ನಾನು ಆ ಕಡೆ ಶಾವಿಗೆ ಹುರಿಯಾಕಿ ಇಟ್ಬಿಟ್ಟು ಈ ಕಡೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅಷ್ಟು ಕಟ್ ಮಾಡಿಬಿಟ್ರೆ ಇದ್ದು ಒಂದು 10ರಿಂದ 12 ನಿಮಿಷ ಒಳಗಡೆ ಉಪ್ಪಿಟ್ಟು ರೆಡಿ ಆಗುತ್ತೆ ರೀ. ಅಂದ್ರೆ ಒಂದು ಕಡೆ ಬಿಸಿನೀರು ಇಡಬೇಕು, ಒಂದು ಕಡೆ ಶಾವಿಗೆ ಹುರಿತಾ ಇರಬೇಕು. ಅಂದರೆ ಉಪ್ಪಿಟ್ಟು ಮಾಡಮ್ದಾಗಾದ್ರೂ ಅಷ್ಟೇ ರವೆ ಉಪ್ಪಿಟ್ಟು ರವೆ ಹುರಿತಾ ಇರಬೇಕು. ಈ ಕಡೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಬಿಟ್ರೆ ಇದ್ದು ಒಂದು 10 ನಿಮಿಷ ಒಳಗಡೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿರಿ. ಹಾಗಾದ್ರೆ ಇದು ಕರ್ಬೇವು ಸೊಪ್ಪು ಏನೈತಿಲ್ಲ ಎಳೆದು ಒಂದು ಸಪ್ರೇಟಾಗಿ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಟಿದ್ದೀನಿ ನೋಡಿರಿ. ಅದರದ್ದು ಬಿರುಸು ಇದ್ದಿದ್ದು ಸಪ್ರೇಟ್ ಮಾಡಿದ್ದೀನಿ, ಎಳೆ ಇದ್ದಿದ್ದು ಸಪ್ರೇಟ್ ಮಾಡಿಬಿಟ್ರೆ ಇತ್ತು. ಭಾಳ ದಿವಸ ತನಕ ಯೂಸ್ ಮಾಡೋಕೆ ಬರೋದ್ರಿ. ಇದು ಎಳೆದಿದ್ದು ಫಸ್ಟ್ ಯೂಸ್ ಮಾಡ್ಕೊಂಬಿಡ್ಬೇಕು. ಅಂದರೆ ಗಿಡ ಇದ್ದವ್ರಿಗೆ ಏನು ಪ್ರಾಬ್ಲಮ್ ಇರಲ್ಲ ರೀ. ಕೊಂಡು ತಂದಾಗ ಅದು ಹಾಳಾಗಬಾರ್ದಂದ್ರೆ ಭಾಳ ದಿವಸ ಬರಬೇಕಂದ್ರೆ ಇದೇ ರೀತಿ ಮಾಡಬೇಕು. ಈಗಿದ್ರೆ ಎಲ್ಲ ರೆಡಿ ಮಾಡಿಕೊಂಡು ಉಪ್ಪಿಟ್ಟಕ್ಕಷ್ಟು ಒಗ್ಗರಣೆ ಹಾಕಿಬಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿರಿ. ನಾನು ಫಸ್ಟಿಗೆ ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಟ್ಟು ಹುರಿದಿಟ್ಟಿದ್ದ ಶಾವಿಗೆನ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಬಿಸಿನೀರು ಹಾಕೋದ್ರಿ. ಈ ರೀತಿ ಉಪ್ಪಿಟ್ಟು ಮಾಡಿಬಿಟ್ರೆ ಟೇಸ್ಟೂ ಆಗುತ್ತೆ. ಮತ್ತು ನಾವು ಯಾರಾದರೂ ಗೆಸ್ಟ್ ಬರ್ತಾರಂದ್ರೆ ಫಸ್ಟಿಗೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ರೀ. ಒಗ್ಗರಣೆ ಒಳಗೆ ಎಲ್ಲ ಈ ರೀತಿ ಅಂದರೆ ಡ್ರೈ ಆಗಿ ರೆಡಿ ಮಾಡಿ ಇಟ್ಬೋದು. ಆಮೇಲೆ ಬೇಕಂದಾಗ ಪಟ್ಟಂತೇಳಿ ಬಿಸಿನೀರು ಅಂದರೆ ಕುದಿ ನೀರು ಹಾಕಿಬಿಟ್ಟು ಉಪ್ಪಿಟ್ಟು ರೆಡಿ ಮಾಡ್ಕೋಬೋದು. ರವೆ ಉಪ್ಪಿಟ್ಟು ಇದೇ ರೀತಿ ರೆಡಿ ಮಾಡ್ಕೋಬೋದು, ಶಾವಿಗೆ ಉಪ್ಪಿಟ್ಟು ಇದೇ ರೀತಿ ರೆಡಿ ಮಾಡ್ಕೋಬೋದು ನೋಡಿರಿ. ನಾನಂತೂ ಇದೇ ರೀತಿ ಮಾಡೋದು ಯಾವಾಗಲೂ. ಮತ್ತು ಜಲ್ದಿನೂ ಆಗುತ್ತೆ ಮತ್ತು ಟೇಸ್ಟ್ನೂ ಆಗುತ್ತೆ.
ಅಂದ್ರೆ ಫಸ್ಟ್ ಒಗ್ಗರಣೆಗೆ ನೀರು ಹಾಕಿಬಿಟ್ಟು ಆಮೇಲೆ ಶಾವಿಗೆ ಹಾಕೋಕ್ಕಿಂತ ಒಗ್ಗರಣೆ ಒಳಗನ್ನ ಶಾವಿಗೆ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ರಾಯ್ತು. ಅದು ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಟ್ಟು ಇನ್ನಷ್ಟು ಬಿಡಿ ಬಿಡಿ ಆಗೋದ್ರೆ ಈಗ ಫೈನಲಿ ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ. ಇನ್ನೆಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಟು ಮನಗೂ ನಾಷ್ಟ ತಿನ್ನಿಸ್ಬಿಟ್ಟು ಸಿದ್ದೇಶ್ವರ ಹೇಳ್ಯಾರ ಯಾವತ್ತು ಇನ್ನ ಯಾರು ಬಂದು ಕೂತಿರ್ಲಿಕ್ಕೆ ಅವ್ರ ಟೈಮ್ ಕರೆಕ್ಟ್ ಬರ್ತದೆ. ನಮ್ಮ ಊರಾಗ ಕರೆಕ್ಟ್ 5:15 ಬರ್ತಂತೇಳಿ 5:15 ಬಂದ್ರು. ಬರ ಮುಂದಾಗಿಲ್ಲ ಹೋಗ ಮುಂದಾಗ ಅಷ್ಟೇ. ಕೆಲ್ಸಕ್ಕೆ ಹೋಗ ಮುಂದೆ ಅಷ್ಟೇ ಟೈಮ್, ಬರೋ ಮುಂದಾಗ ಟೈಮ್ ಇದೆ. ನೀ ರೆಡಿ ಆಗಪ್ಪ ರಾಜ. ಮತ್ತೆ ಅದನ್ನ ಮಾರ್ಕೆಟ್ ಬಿಡು ಮರ ಮತ್ತೆ ಹೊಲ್ಸ ಹಾಕ್ತವ. ಇದು ಡಬ್ಬಿ ತೊಗೊಂಡು ಬರಂಬ್ರಿ ಈ ಸತಿ. ತರ ಈ ಮೊದ್ಲು ಒರೆಸ್ಕೊ ಬಿಡು, ಮದ್ದು ಹಾಕ್ತಾವ ಏನಾಗಲ್ಲ. ಇರ್ಲಿ ಬಿಡು. ಹಾಂ ಅವರು ಕಾಲೇಜ್ಗೆ ಹೋದ್ಮೇಲೆ ನಾನು ನಾಷ್ಟ ಮಾಡಿಬಿಟ್ಟು ಫಸ್ಟಿಗೆ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಈಜಿ ಆಗುತ್ತೆ. ಹಂಗೆ ಇಟ್ಬಿಟ್ರೆ ಮತ್ತೆ ಬಂದು ಗ್ಯಾಸ್ ಕಟ್ಟೆಲ್ಲ ಸ್ವಚ್ಛ ಮಾಡಿ ಅಡುಗೆ ಮಾಡ್ಬೇಕಂದ್ರೆ ಸ್ವಲ್ಪ ಬ್ಯಾಸ್ರ ಅಂತ ಅನ್ಸುತ್ತೆ. ಯಾವಾಗಲೂ ಹಿಂಗೆ ಮಾಡ್ಬೇಕ್ರಿ. ಅಂದ್ರೆ ಫಸ್ಟಿಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು. ಅಡುಗೆ ಮಾಡ್ಬೇಕಂದಾಗ ಪಟ್ಟಂತ ಅಡುಗೆ ಮನೆಗೆ ಬಂದು ಅಡುಗೆ ಸ್ಟಾರ್ಟ್ ಮಾಡೋಕೆ ಬರುತ್ತೆ. ಇಲ್ಲಾಂದ್ರೆ ಎಲ್ಲ ಹಾಗೆ ಇಟ್ಟು ಹೋಗಿದ್ದೀವಿ ಅಂದ್ರೆ ಬಂದು ಅಡುಗೆ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಾಷ್ಟ ಎಲ್ಲ ಮುಗಿದ್ಮೇಲೆ ಬರೀ ನಮಗೆ ಬಾಣೆ ತಿಕ್ಕೋಕ್ಕಾಗ್ಲಿಕ್ಕಂದ್ರೂ ಅಷ್ಟೇ ಆಯಿತು. ಆದರೆ ಗ್ಯಾಸ್ ಕಟ್ಟಿ ಮೇಲೆ ಎಲ್ಲ ಸಾಮಾನು ತೆಗೆದ್ಬಿಟ್ಟು ಎಲ್ಲ ಅದು ನಾಷ್ಟ ಮಾಡಲಿ ಅಡುಗೆ ಮಾಡಿ ಎಲ್ಲ ಕಡೆ ಚೆಲ್ಲಿ ಇರ್ತೈತಲ್ರಿ. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಅದನ್ನ ತೆಗೆದ್ಬಿಟ್ಟು ಒಂದು ಹಸಿ ಬಟ್ಟೆಲಿ ಒರೆಸ್ಬಿಟ್ಟು ಬಿಟ್ರೆ ಆಯಿತು. ಅದೊಂದು ಕೆಲಸ ಕಂಪ್ಲೀಟ್ ಆಗೋದ್ರಿ. ಮತ್ತು ಅಡುಗೆ ಮನೆಗೆ ಬಂದ ತಕ್ಷಣ ಅಡುಗೆ ಮಾಡೋಕೆ ಮನಸ್ಸು ಬರುತ್ತೆ. ಎಲ್ಲ ಅಲ್ಲಿದಲ್ಲಿ ಇಟ್ಬಿಟ್ರೆ ಮಾಡೋಕ್ಕೆ ಅಡುಗೆ ಮಾಡೋ ಮುಂದಾಗ ಬೇಸರ ಅಂತ ಅನ್ಸುತ್ತಲ್ರಿ. ನನಗೆ ಇದೇ ರೀತಿ ಮಾಡಿದ್ರೆ ಖುಷಿ ಅನಿಸುತ್ತೆ. ಫೈನಲಿ ಎಲ್ಲ ಬಾಂಡೆ ಎಲ್ಲ ಸಿಂಕ್ ಒಳಗೆ ಹಾಕಿಬಿಟ್ಟು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಬಿಟ್ಟು ನಮ್ಮ ಮನೆಯವರ ತಮ್ಮರ ಮನೆಗೆ ಹೋಗಿ ಬರ್ಬೇಕಂತ ರೆಡಿ ಆಗಿವಿ ನೋಡ್ರಿ. ಅಂದ್ರೆ ನಮ್ಮ ಮನೆಯವರು ಮನೆಯಾಗಿದ್ರೆ ಹಾಗಾಗಿ ಹೋಗಿ ಬರೋಣ ನಡಿ ಅಂತ ಅಂದ್ಕೇಳಿ ಹೊಂಟಿವಿ ನೋಡ್ರಿ. ಅಂದ್ರೆ ಭಾಳ ದಿವಸದಿಂದ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಆದರೆ ಇವ್ರು ಕೆಲ್ಸಕ್ಕೆ ಹೋಗ್ತಾರೋ ಮತ್ತು ಬರೋದು ಲೇಟನ ಆಗೋದ್ರಿ. ಅದಕ್ಕಂತೇಳಿ ಇವತ್ತು ಮನೆಯಾಗಿದ್ರಂತೆ ಹೋಗಿ ಬಂದ್ರಾಯ್ತಂತೆ ಹೊಂಟಿವಿ ನೋಡ್ರಿ. ಅಂದರೆ ಇಲ್ಲೇ ಲೋಕಲ್ ಆದರೆ ಸ್ವಲ್ಪ ದೂರ ಆಗುತ್ತೆ, ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಫೈನಲಿ ಹೋಗಿ ಬಂದಮೇಲೆ ಅಡುಗೆನೂ ಮಾಡ್ಬೇಕ್ರಿ. ಹಿಟ್ಟು ಕಲಸಿಟ್ಟು ಹೊಂಟಿದ್ದೀನಿ ಬರೋಣ ಪಲ್ಯ ಚಪಾತಿ ಮಾಡ್ರೈತಂತೇಳಿ. ಈಗ ಫೈನಲಿ ಹೋಗಿ ಬಂದ ಕೂಡಲೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಆಲ್ರೆಡಿ ಟೈಮ್ 2:30 ಹೋಗಿದ್ದ. ಬಂದ ಕೂಡಲೇ ಫಸ್ಟಿಗೆ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ರೈತಂತೇಳಿ ಮನು ಇದ್ರೆ NCC ಕ್ಲಾಸಿಗೆ ಹೋಗಿದ್ದಾರೆ. ಬಂದ ಕೂಡಲೇ ಫೋನ್ ಹಚ್ಚಿದ್ದ ಬಟಾಟಿ ಕುದಿಸಾಕಿಡಪ್ಪಿ ಬಂದ ಕೂಡಲೇ ಪಲ್ಯ ಮಾಡ್ತೀನಿ. ಅಂದರೆ ಕಾಯಿಪಲ್ಯ ಜಾಸ್ತಿ ಇದ್ದಿತ್ತಿಲ್ಲ ರೀ. ಸೌತೆಕಾಯಿ ಇದ್ದು ಮತ್ತು ಮೂಲಂಗಿ ಇದ್ದು. ಆದರೆ ಅದು ಪಲ್ಯ ಯಾರಿಗೆ ಇಷ್ಟ ಆಗಂಗಿಲ್ಲ ಅಂತ ಈ ರೀತಿ ಮನು ಬಟಾಟಿ ಕುದಿಸಿಟ್ಟಿದ್ದ. ಬಂದ ಕೂಡಲೇ ಅದು ಸ್ವಲ್ಪ ಬಟಾಟಿ ಗ್ರೇವಿ ಮಾಡಿಬಿಟ್ಟು ಚಪಾತಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಹಾಗೆ ಆಗುತ್ತೆ ಎಲ್ಲರೂ ಹೋಗಿ ಬಂದ ತಕ್ಷಣ. ಬಂದ ಕೂಡಲೇ ಗಡಿಬಿಡಿ ಒಳಗೆ ಅಡುಗೆ ಮಾಡೋದಂದ್ರೆ ಫುಲ್ ಟೆನ್ಷನ್ ಅಂತ ಅನ್ಸುತ್ತೆ. ನಮ್ಮ ಮನೆಯವ್ರಿಗೆ ಆಗಲಿ ಮನಗಾಗಲಿ ಊಟ ಟೈಮ್ ಆಯ್ತಲ್ಲ ಪಟ್ಟಂತೇಳಿ ಅಡುಗೆ ಮಾಡಿ ಕೊಟ್ಬಿಡ್ಬೇಕ್ರಿ. ನನಗೂ ಹಾಗೆ ಅವ್ರು ಹಸ್ಕೊಂಡು ಕುಂತಾಗ ಅಡುಗೆ ಇರ್ಲಿಕ್ಕಂದ್ರೆ ಟೆನ್ಷನ್ ಅಂತ ಅನ್ನಿಸ್ತಾ ಇರ್ತೈತಿ. ಹಾಗಾಗಿ ಹೋಗ ಬಂದಾಗ ನಾನು ಹಿಟ್ಟು ಕಲಸಿಟ್ಬಿಟ್ಟು ಹೋಗಿದ್ದೆ. ಬರೋಟಿಗೆ ಹಿಟ್ಟು ನೆನೆಯುತ್ತೆ. ಯಾವುದಾದ್ರೂ ಒಂದು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿ ಕೊಡಾಕೆ ಬರೋದಂತ.
ಎಲ್ಲರೂ ಹೊರಗಡೆ ಹೋಗೋದಿತ್ತಂದ್ರೆ ಮೊದಲೇ ಅಡುಗೆ ಮಾಡಿ ಇಟ್ಬಿಟ್ಟು ಹೋಗ್ಬಿಟ್ರೆ ಟೆನ್ಷನ್ ಅನ್ಸಂಗಿಲ್ಲ ರೀ. ಆದರೆ ಜಲ್ದಿ ಬರ್ಬೇಕಂತೇಳಿ ಹೋಗಿದ್ದು ಸ್ವಲ್ಪ ಲೇಟನ್ನ ಆಯಿತು. ಹಾಗಾಗಿ ಬಂದ ಕೂಡಲೇ ಅಡುಗೆ ಮಾಡಿ ಊಟ ಮಾಡೋಕೆ ಹೋದ್ರೆ ಮನ್ಸ ಬರೋಂಗಿಲ್ಲ ರೀ. ಫುಲ್ ಟೆನ್ಷನ್ ಒಳಗೆ ಅಡುಗೆ ಮಾಡಿರ್ತೀವಿ, ಊಟ ಮಾಡೋಕೆ ಕುಂತಾಗ ಊಟನೂ ಅಲ್ಲಂತ ಅನ್ಸುತ್ತೆ. ಹಾಗಾಗಿ ಮೊದಲೇ ಎಲ್ಲ ಅಡುಗೆ ಮಾಡಿಟ್ಟು ನಿವಾಂತ ಹೋಗ್ಬಿಟ್ರೆ ಬಂದ ಕೂಡಲೇ ಆರಾಮಾಗಿ ಕುಂತು ಊಟ ಮಾಡ್ಬೋದು. ಆದರೆ ಮನೂ ಪ್ಲೇಟ್ ಹಿಡ್ಕೊಂಡು ನಿಂತಿದ್ದ ನೋಡ್ರಿ ಆಲ್ರೆಡಿ. ಹಾಗಾಗಿ ಪಟ್ ಇನ್ನು ಚಪಾತಿ ಬೆನೆಸಿ ಕೊಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಟು ಆಮೇಲೆ ಊಟ ಮಾಡಬೇಕು. ಇನ್ನು ಅರ್ಬಿ ತೊಳಿಬೇಕು, ವಿಡಿಯೋ ವಾಯ್ಸ್ ಓವರ್ ಕೊಡಬೇಕು, ಇನ್ನು ಸಿಕ್ಕಾಪಟ್ಟೆ ಕೆಲಸ ಅದಾವ್ರಿ. ಆದರೆ ಆಲ್ರೆಡಿ ಟೈಮ್ 3 ಗಂಟೆ ಆಗಿತ್ತು. ಇನ್ನೇನು ಅಡುಗೆ ಮಾಡಿಬಿಟ್ಟು ಊಟ ಎಲ್ಲ ಮುಗಿಸಿ ಅರ್ಬಿ ತೊಳೋದು, ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡಬೇಕು. ಇವತ್ತು ಸ್ವಲ್ಪ ಲೇಟಾಗಿಯೇ ಬಂತದು, 3-4 ಗಂಟೆ ಆಗಿತ್ತಲ್ರಿ. ಹಾಗಾಗಿ ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ. ಎಲ್ಲರಿಗೂ ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ.